ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅಪ್ಡೇಟ್ಸ್ ವಿತ್ ನಂದಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಮಹಿಳೆಯರಿಗೆ ಇವಾಗ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಯಾವಾಗ ಹಣ ಜಮಾ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಹೊಸ ವರ್ಷಕ್ಕೆ ಒಂದು ದೊಡ್ಡದಾದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಮಹಿಳೆಯರಿಗೂ ಹೊಸ ವರ್ಷಕ್ಕೆ ಒಟ್ಟಾಗಿ 4,000 ಹಣ ಸಿಗುತ್ತೆ. ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಆಗ ಮಾತ್ರ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಮಾಹಿತಿ ಕೂಡ ನಿಮಗೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಯಶಸ್ವಿಯಾದ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಈಗಾಗಲೇ ಈ ಒಂದು ಯೋಜನೆ ಅಡಿ ಮಹಿಳೆಯರು 15 ಕಂತುಗಳನ್ನು ಆಗಲೇ ಪಡ್ಕೊಂಡಿದ್ದಾರೆ. 15 ಕಂತುಗಳು ಪಡ್ಕೊಂಡಿರೋದ್ರಿಂದ ಅವರಿಗೆ ಈಗಾಗಲೇ 30,000 ರೂಪಾಯಿಯಷ್ಟು ಹಣ ಸಿಕ್ಕಿದೆ. ಇದೇ ರೀತಿಯಾದಂಥ ಯಾವುದೇ ಒಂದು ಸ್ಕೀಮ್ನ ಗೌರ್ಮೆಂಟ್ ಅವರು ತಂದಿಲ್ಲ. ಯಾಕೆಂದರೆ 30,000 ರೂಪಾಯಿಯಷ್ಟು ಕೊಡೋ ಅಂಥ ಸ್ಕೀಮ್ನ ಕರ್ನಾಟಕದಲ್ಲಿ ಯಾವ ಒಂದು ಸರ್ಕಾರವೂ ತಂದಿರಲಿಲ್ಲ, ಹಾಗೆ ಯಾವ ಸ್ಕೀಮೂ ಸಹ ಇರಲಿಲ್ಲ. ಇದು ಒಂದು ಬಹಳ ಒಂದು ಉಪಯುಕ್ತವಾದ ಸ್ಕೀಮ್ ಆಗಿದೆ. ಬಡ ಮಹಿಳೆಯರಿಗಂತೂ ತಿಂಗಳು ಏನು 2,000 ಪಡ್ಕೊತಾ ಇದ್ದಾರೆ, ಅವ್ರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಅದರಿಂದ ಮಹಿಳೆಯರು ಅವರ ಒಂದು ಮನೆ ಖರ್ಚಿಗಾಗಿರ್ಬೋದು, ಮಕ್ಕಳ ಓದಿಗಾಗಿರ್ಬೋದು, ಇಲ್ಲ ವಯಸ್ಸಾದವರು ಅವರ ಒಂದು ಆರೋಗ್ಯ ರೀತಿಯ ಒಂದು ಖರ್ಚುಗಳಿಗಾಗಿ ಇದನ್ನು ಬಳಸ್ಕೊತಾ ಇದ್ದಾರೆ. ಅದರಲ್ಲೂ ಇವಾಗ ಒಂದು 16ನೇ ಕಂತಿನ ಹಣ ಇನ್ನೇನು ಬಿಡುಗಡೆ ಆಗಬೇಕು, ಅದರ ಬಗ್ಗೆಯೂ ಸಹ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ 16ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಹಂತದಲ್ಲಿದೆ. ನೀವೇನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಟೇಟಸ್ ಅಂದರೆ ಏನು ಇವಾಗ ಗ್ರಾಮವನ್ನು ಇಲ್ಲ ಕರ್ನಾಟಕವನ್ಗಳಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ನ ಏನಾದರೂ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಪುಷ್ ಟು DBT ಅಂತ ಬರುತ್ತೆ. ಪುಷ್ ಟು DBT ಅಂದರೆ ಏನು ಅಂದರೆ ಈಗಾಗಲೇ ಹಣ ಬಿಡುಗಡೆ ಆಗುವ ಒಂದು ಪ್ರೋಸೆಸ್ನಲ್ಲಿದೆ ಅಂತ ಅರ್ಥ. ಅಂದರೆ ಇನ್ನು ಕೆಲವು ದಿನಗಳಲ್ಲಿ ನಿಮಗೆ 16ನೇ ಕಂತಿನ ಹಣ ಸಹ ನಿಮಗೆ ಖಾತೆಗಳಿಗೆ ನಿಮ್ಮ ಜಮಾ ಆಗುತ್ತೆ ಅನ್ನೋ ಒಂದು ಅರ್ಥ ಇಲ್ಲಿ. ಸೊ ಹಾಗಾಗಿ ಏನು ಇವಾಗ ನೀವು ರಿಸೀವ್ ಮಾಡ್ಕೊಂಡಿದ್ದೀರ 15ನೇ ಕಂತಿನ ಹಣ ಇವಾಗ ಬಹಳಷ್ಟು ಜನಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಷ್ಟೇ. ಅವರಿಗೆಲ್ಲ 15ನೇ ಕಂತಿನ ಹಣ ಜಮಾ ಆದಮೇಲೆ ಈ ಒಂದು 16ನೇ ಕಂತಿನ ಹಣ ಸಹ ಸರ್ಕಾರ ಒಮ್ಮೆಲೆ ಬಿಡುಗಡೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಯಾಕೆ ಅಂದರೆ ಪುಷ್ ಟು DBT ಅಂತ ಬಂದಮೇಲೆ ಇದು ಒಂದು 10 ರಿಂದ 15 ದಿವಸಗಳ ಟೈಮು ತಗೊಳ್ಳೋದ್ರಿಂದ ನಿಮಗೆ ಜನವರಿ ಮೊದಲನೇ ವಾರ ಇಲ್ಲ 2ನೇ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ 16ನೇ ಕಂತಿನ ಹಣ ಬಂದೇ ಬರುತ್ತೆ. 16ನೇ ಕಂತಿನ ಹಣ ನಿಮಗೆ ಡಿಸೆಂಬರ್ ತಿಂಗಳಲ್ಲೇ ಬರಬೇಕಾಗಿತ್ತು. ಆದರೆ ನವೆಂಬರ್ ತಿಂಗಳ ಹಣವನ್ನು ಅಂದರೆ 15ನೇ ಕಂತಿನ ಹಣವನ್ನು ಡಿಸೆಂಬರಲ್ಲಿ ಕೊಟ್ಟಿದ್ದರಿಂದ ನಿಮಗೆ 16ನೇ ಕಂತಿನ ಹಣ ಜನವರಿ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಇದು ಆಲ್ರೆಡಿ ಬಿಡುಗಡೆ ಹಂತದಲ್ಲಿ ಇರೋದ್ರಿಂದ ಇನ್ನು 17ನೇ ಕಂತಿನ ಹಣ ಸಹ ಇನ್ನು ಪ್ರೋಸೆಸ್ನ ಶುರು ಮಾಡ್ತಾರೆ. ಅಂದರೆ 16ನೇ ಕಂತಿನ ಹಣ ಇನ್ನು 15 ದಿವಸಗಳೆಲ್ಲ ನಿಮಗೆ ಹಣ ಬಿಡುಗಡೆ ಆಗುತ್ತೆ. ಅದಾಗಿದ ಮೇಲೆ ಮತ್ತೆ 17ನೇ ಕಂತಿನ ಹಣ ಪ್ರೋಸೆಸ್ ಸಹ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಜನವರಿ ತಿಂಗಳಲ್ಲಿ ನೀವು ಒಟ್ಟಾಗಿ 4,000 ರೂಪಾಯಿಗಳನ್ನು ಪಡ್ಕೊತೀರಾ. ಆ ರೀತಿ ಏನಾದರೂ ಆಯಿತು ಅಂದರೆ ಯಾವುದೇ ಒಂದು ಪೆಂಡಿಂಗ್ ಕಂತುಗಳು ಉಳಿಯೋದಿಲ್ಲ. ಕರೆಕ್ಟಾಗಿ ಎಲ್ಲ ಕಂತುಗಳು ಜಮಾ ಆಗುತ್ತೆ. ಸೊ ಜನವರಿ ಕಂತಿನ ಹಣವನ್ನು ಸರ್ಕಾರದವರು ಫೆಬ್ರವರಿ ತಿಂಗಳಲ್ಲಿ ಹಾಕೋದಕ್ಕೆ ಸರಿ ಹೋಗುತ್ತೆ. ಆಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ಕರೆಕ್ಟಾಗಿ ತಿಂಗಳು ಬರ್ತಿದ್ದಲ್ಲ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲೂ ಸಹ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಇದರಿಂದಾಗಿ ನಮಗೆ ಏನು ಗೊತ್ತಾಗ್ತಿದೆ ಅಂದರೆ 16ನೇ ಕಂತಿನ ಹಣ ಹೊಸ ವರ್ಷಕ್ಕೆ 4,000 ರೂಪಾಯಿ ಸಿಗುತ್ತೆ. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೊಸ ವರ್ಷಕ್ಕೆ ಏನೆಲ್ಲ ಒಂದು ಪ್ಲ್ಯಾನ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಮಹಿಳೆಯರು, ಅದನ್ನೆಲ್ಲ ಈ ಒಂದು ಹಣದಿಂದ ಅವರು ಏನು ಬೇಕಾದರೂ ಮಾಡ್ಕೋಬೋದು. ಹೊಸ ಬಟ್ಟೆ ತೊಗೋಬೋದು, ಇಲ್ಲ ಹೊಸ ವರ್ಷಕ್ಕೆ ಹೊರಗಡೆ ಎಲ್ಲಾದರೂ ಒಂದು ಟ್ರಿಪ್ ಅಂತ ಹೋಗ್ಬೋದು. ಈ ರೀತಿಯಾಗಿ ಹಲವಾರು ಖರ್ಚುಗಳಿರುತ್ತೆ. ಇಲ್ಲ ಮಕ್ಕಳಿಗೆ ಬಟ್ಟೆಗಳನ್ನಾಗಿ ಕೊಡಿಸೋದಿರ್ಬೋದು. ಈ ರೀತಿ ಎಲ್ಲ ಒಂದು ಹಣ ಬಿಡುಗಡೆ ಆದರೆ ಎಲ್ಲರಿಗೂ ಬಹಳ ಖುಷಿಯಾಗುತ್ತೆ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾರಿಗೆಲ್ಲ ಈ ಪೆಂಡಿಂಗ್ ಕಂತುಗಳು ಉಳಿದಿತ್ತೋ ಅದನ್ನೆಲ್ಲ ಈ ವರ್ಷದಲ್ಲಿ ಬಿಡುಗಡೆ ಮಾಡ್ತೇವೆ, ಜಮಾ ಮಾಡ್ತೇವೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ.
ಹಾಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಕಂತುಗಳು ಉಳಿದಿತ್ತೋ ಅವರಿಗೆಲ್ಲ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಇಲ್ಲ ಜನವರಿ ತಿಂಗಳಲ್ಲಿ ನಿಮಗೆ ಏನೆಲ್ಲ ಪೆಂಡಿಂಗ್ ಕಂತುಗಳು ಉಳಿದಿತ್ತೋ ಅವನ್ನೆಲ್ಲ ಖಂಡಿತವಾಗಿ ನಿಮಗೆ ಜಮಾ ಆಗುತ್ತೆ. ಇದು ಒಂದು ಸಹ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಹೊಸದಾಗಿ ಬಂದಿರುವಂಥ ಹೊಸ ಅಪ್ಡೇಟ್ಗಳು. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ನಮ್ಮ ಒಂದು ಹೊಸ ಚಾನಲಲ್ಲಿ ಪ್ರತಿನಿತ್ಯ ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಲೇಟೆಸ್ಟ್ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ರೀತಿಯಾದಂಥ ಹೊಸ ಅಪ್ಡೇಟ್ಗಳನ್ನ ನೀವು ಪಡ್ಕೋಬೋದಾಗಿದೆ. ಈ ಮಾಹಿತಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.